ನೀವು ಒಂದು ಪುಸ್ತಕವನ್ನ ಓದುವುದಿಲ್ಲ, ಜೊತೆಯಲ್ಲೇ ಪುಸ್ತಕವೂ ಕೂಡ ನಿಮ್ಮನ್ನ ಓದುತ್ತದೆ. ಈ ಜವಾಬ್ದಾರಿಯ ನಿರ್ವಹಣೆಯಲ್ಲಿ ಓದುಗ ಏಕಾಂಗಿ. ಎಲ್ಲರೂ ಸೇರಿ ಒಂದು ಹಂತದ ತನಕ ಕೈ ಹಿಡಿಯಬಹುದು, ಆದರೆ ಯಾರು ಸದಾಕಾಲ ನಿಮ್ಮೊಡನೆ ಇರುವುದಿಲ್ಲ. ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ಈ ಏಕಾಂಗಿತನವೇ ನಿಮ್ಮ ಸ್ವಾತಂತ್ರ್ಯ ಮತ್ತು ಅನನ್ಯತೆಯೂ ಕೂಡ. ಈ ಏಕಾಂತ, ಸ್ವಾತಂತ್ರ್ಯ ಮತ್ತು ಅನನ್ಯತೆಯಲ್ಲೇ ಇನ್ನೊಂದು ಪುಸ್ತಕವನ್ನ, ಅಂದ್ರೆ ಇನ್ನೊಂದು ಜೀವದ ಅನನ್ಯತೆ ಮತ್ತು ಏಕಾಂತವನ್ನ ನೀವು ಪ್ರವೇಶಿಸುವುದು. ಈ ಸಾಲುಗಳನ್ನ ನಾನು ಆಯ್ದುಕೊಂಡದ್ದು ಕೆ ಸತ್ಯನಾರಾಯಣ ಅವರ ಓದುಗರಲ್ಲ ಪುಸ್ತಕದಿಂದ. ಏಕಾಂತಕ್ಕೂ ಒಂಟಿತನಕ್ಕೂ ತುಂಬಾ ಡಿಫರೆನ್ಸ್ ಇದೆ. ನಾವು ಇಂಗ್ಲಿಷ್ನಲ್ಲಿ ಅದನ್ನ ಸಾಲಿಟ್ಯೂಡ್ ಅಂಡ್ ಲೋನ್ಲಿನೆಸ್ ಅಂತ ಕರಿಬಹುದು. ಯಾರು ಇಲ್ವಲ್ಲಪ್ಪ ನನ್ನ ಜೊತೆಗೆ, ನಾನು ಒಬ್ಬನೇ ಇದ್ದೀನಲ್ಲಪ್ಪ, ನಾನು ಒಬ್ಬಳೇ ಇದ್ದೀನಲ್ವಪ್ಪ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಒಂಟಿತನ. ನನ್ನ ಜೊತೆಗೆ ನಾನಿದ್ದೀನಲ್ಲ ಅಷ್ಟು ಸಾಕು ಅನ್ಕೊಂಡ್ರೆ ಅದು ನಿಮ್ಮ ಏಕಾಂತ. ನಿಮ್ಮನ್ನ ಯಾರು ಸಂಭಾಳಿಸ್ಬೇಕು, ನಿಮ್ಮನ್ನ ಯಾರು ಕಂಟ್ರೋಲ್ ಮಾಡಬೇಕು ಅಂತ ಅದನ್ನ ಡಿಸೈಡ್ ಮಾಡೋರು ಕೂಡ ನೀವೇ. ಪುಸ್ತಕಗಳನ್ನ ನಾವು ಓದ್ತೀವಿ ಅಲ್ವಾ, ನಾವು ಹೇಗೆ ಪುಸ್ತಕಗಳನ್ನ ಓದ್ತಾ ಇರ್ತೀವೋ ಪುಸ್ತಕನೂ ಕೂಡ ನಮ್ಮನ್ನ ಓದ್ತಾ ಇರುತ್ತಂತೆ, ನಮ್ಮನ್ನ ಮೌಲ್ಡ್ ಮಾಡ್ತಾ ಇರುತ್ತೆ ಪುಸ್ತಕ. ನೀವು ಯಾವ ಜಾನರ್ ಓದ್ತಿರೋ ಅಥವಾ ಯಾವ ಜಾನರ್ ನಿಮ್ಗೆ ಇಷ್ಟನೋ, ಎಂಥ ಪುಸ್ತಕನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀರೋ ಅದೆಲ್ಲವೂ ನಿಮ್ಮ ಟೇಸ್ಟಿಗೆ ಬಿಟ್ಟದ್ದು. ಆದರೆ ಪ್ರತಿ ಪುಸ್ತಕವನ್ನ ಓದಿ ಆಚೆ ಬರುವಷ್ಟರೊಳಗೆ ಪುಸ್ತಕವನ್ನ ನೀವು ಮಾತ್ರ ಓದಿರಲ್ಲ, ಪುಸ್ತಕ ನಿಮ್ಮನ್ನು ಓದಿರುತ್ತೆ.